ಇವಾಗ ನಾನು ಮಾತಾಡ್ತಿರೋ ಟಾಪಿಕ್ ಏನು ಅಂದ್ರೆ ಸೀತಾಮಾತೆನ ಹುಡಿಕೊಂಡು ಹನುಮಂತ ಲಂಕೆಗೆ ಬಂದಿರ್ತಾನೆ. ಅಶೋಕವನದಲ್ಲಿ ಸೀತಾಮಾತೆನ ನೋಡ್ತಾನೆ. ಆದ್ರೆ ತಕ್ಷಣ ಸೀತಾಮಾತೆ ಮುಂದ್ಗಡೆ ಹೋಗ್ಲಿಲ್ಲ. ಎಲ್ಲಾನು ಸೂಕ್ಷ್ಮವಾಗಿ ಗಮನಿಸ್ತಾನೆ. ಸುತ್ತಮುತ್ತ ರಾಕ್ಷಸಿಯರು ಕಾವಲು ಕಾಯ್ತಿದ್ರು. ಇವಾಗ ನಾನು ಸೀತಾಮಾತೆ ಹತ್ರ ಹೋದ್ರೆ ರಾವಣನ ಮಾಯೆ ಅಂತ ನೋಡಿ ಭಯ ಪಡ್ಬೋದು ಅಂತ ಯೋಚನೆ ಮಾಡ್ತಾನೆ. ಮೊದಲು ರಾಮನ್ನ ಆಡಿ ಹೊಗಳಬೇಕು, ಆಮೇಲೆ ರಾಮ ಕಳಿಸಿರೋ ಸಂದೇಶನ ಹೇಳಿದ್ರಾಯ್ತು ಅಂತ ನಿರ್ಧಾರ ಮಾಡ್ತಾನೆ. ಹಾಗೆ ರಾಮನ ಬಗ್ಗೆ ಹಾಡು ಹೇಳಿದ್ರೆ ಸೀತಾಮಾತೆಗೆ ಧೈರ್ಯ ಬರುತ್ತೆ, ನನ್ನ ಮೇಲೆ ನಂಬಿಕೆ ಬರುತ್ತೆ ಅಂತ ಯೋಚನೆ ಮಾಡ್ತಾನೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ಹಾಡಲಿದ್ದೆ. ನನ್ಗೆ ಹಾಡು ಹೇಳಕ್ ಬರಲ್ಲ, ಅದರಿಂದ ಕಥೆ ರೂಪದಲ್ಲಿ ಚಿಕ್ಕದಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ. ಅಯೋಧ್ಯೆ ಎಂಬ ಮಹಾನಗರವನ್ನ ಈ ವಂಶದ ಮಹಾರಾಜರು ಆಳ್ತಿದ್ರು. ಈ ವಂಶದಲ್ಲಿ ಅತ್ಯಂತ ಪ್ರಸಿದ್ಧವಾದ ರಾಜ ದಶರಥ. ಅವನು ತುಂಬಾ ಧೈರ್ಯಶಾಲಿ, ತುಂಬಾ ಹೆಸರು ಮಾಡಿರ್ತಾನೆ. ಆ ಕಾಲಮಾನದಲ್ಲಿ ತುಂಬಾ ವರ್ಷ ಆ ರಾಜ್ಯ ನ್ಯಾಯ ಮತ್ತೆ ಧರ್ಮದ ದಾರಿಲಿ ನಡೀತಿತ್ತು. ರಾಜನ್ಗೆ 3 ಜನ ಹೆಂಡ್ತಿರು, ಕೌಸಲ್ಯೆ, ಸುಮಿತ್ರೆ, ಕೈಕೆ. ಕಾಲ ಕಳೆದಂಗೆ ದಶರಥನ್ಗೆ ಸಂತೋಷದ ದಿನ ಆರಂಭ ಆಗಕ್ಕೆ ಶುರುವಾಯಿತು. 4 ಜನ ಮಕ್ಕಳು ಹುಟ್ಟಿದ್ರು. ಅವರೇ ಶ್ರೀರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ. ಈ 4 ಜನ ರಾಜ್ಕುಮಾರು ಏನವ್ರೆ, ಅವ್ರು ಎಲ್ಲಾ ರೀತಿಯಲ್ಲೂ ವಿದ್ಯೆಗಳಲ್ಲಿ ಎಕ್ಸಲೆಂಟ್ ಆಗಿದ್ರು. ಈ ವಿನಯ, ಧರ್ಮ, ಉತ್ತಮ ಗುಣಗಳಿಂದ ಎಲ್ಲರೂ ಇಷ್ಟಪಡ್ತಿದ್ರು ಇವ್ರನ್ನ. ಈ ಶ್ರೀರಾಮಚಂದ್ರ ವಿಷ್ಣುವಿನ ಅವತಾರ, ಅದರಿಂದ ದಶರಥನ್ಗೆ ಶ್ರೀರಾಮಚಂದ್ರ ಅಂದ್ರೆ ತುಂಬಾ ಇಷ್ಟ. ಒಂದ್ ಸಮಯದಲ್ಲಿ ದಶರಥ ಯುದ್ಧ ಮಾಡಬೇಕಾದ್ರೆ ಕೈಕೆ ಅವನ ಪ್ರಾಣನ ಉಳಿಸಿರ್ತಾಳೆ. ಅದೇ ಸಂತೋಷದಿಂದ ದಶರಥ ನಿನ್ಗೆ ಯಾವಾಗ ಬೇಕಾದ್ರೂ ಅವಾಗ 2 ವರ ಕೇಳು ಅಂತ ಮಾತು ಕೊಡ್ತಾನೆ. ಬಹಳ ವರ್ಷಗಳು ಕಳೀತದೆ. ಆಗ ಮಂತ್ರೆ ಮಾತಿಗೆ ಕೈಕೆ ದಶರಥನ ಹತ್ರ 2 ವರ ಕೇಳ್ತಾಳೆ. ಮೊದಲನೇ ವರ, ನನ್ನ ಮಗ ಭರತನಿಗೆ ಪಟ್ಟಾಭಿಷೇಕ ಆಗ್ಬೇಕು. 2ನೇ ವರ, ರಾಮಂಗೆ 14 ವರ್ಷ ಅರಣ್ಯವಾಸ ಆಗ್ಬೇಕು ಅಂತ ಕೇಳ್ಕೊತಾಳೆ. ತಂದೆ ಕೊಟ್ಟಿರೋ ಮಾತು ತಪ್ಪಬಾರ್ದು ಅನ್ನೋ ಕಾರಣಕ್ಕೆ ಯಾವುದೇ ಬೇಜಾರಿಲ್ದೇನೆ ಅರಣ್ಯ ಹೋಗಕ್ಕೆ ಸಿದ್ಧ ಆಗ್ತಾನೆ. ಪತಿ ಜೊತೆ ನೆರಳಾಗಿರ್ಬೇಕು ಅನ್ನೋ ಒಂದು ಕಾರಣಕ್ಕೆ ಸೀತಾಮಾತೆನೂ ಜೊತೆಲಿ ಹೋಗ್ತಾರೆ. ಅಣ್ಣ ಇಲ್ಲದ ರಾಜ್ಯದಲ್ಲಿ ಹೇಗಿರೋದು ಅಂತ ಲಕ್ಷ್ಮಣನು ಅವ್ರ ಜೊತೆ ಬರ್ತಾರೆ. ಈ ಅರಣ್ಯದಲ್ಲಿ ರಾಮ ಲಕ್ಷ್ಮಣ ಈ ಋಷಿಮುನಿಗಳಿಗೆ ತೊಂದರೆ ಕೊಡ್ತಿದ್ದ ರಾಕ್ಷಸರನ್ನ ಸಂಹಾರ ಮಾಡ್ತಾರೆ. ಈ ಲಕ್ಷ್ಮಣ ಪರ್ಣಕುಟೀರದಲ್ಲಿ ಸೀತಾಮಾತೆ ರಾಮನ್ ಸೇವೆಯನ್ನ ತುಂಬಾ ಖುಷಿಯಿಂದ ಮಾಡ್ತಾ ಇರ್ತಾನೆ. ಒಂದಿನ ರಾವಣನ್ ಯೋಚನೆಯಂತೆ ಮಾರೀಚ ಈ ಬಂಗಾರದ ಜಿಂಕೆ ವೇಷ ಹಾಕೊಂಡು ಬರ್ತಾನೆ. ಅದನ್ನ ನೋಡಿ ಸೀತಾಮಾತೆಗೆ ಆ ಜಿಂಕೆ ಮೇಲೆ ತುಂಬಾ ಇಷ್ಟ ಆಗ್ಬಿಡುತ್ತೆ. ಸೀತೆ ಮಾತು ಕೇಳಿ ಶ್ರೀರಾಮ ಆ ಜಿಂಕೆ ಹಿಡಿಯಕ್ಕೆ ಅರಣ್ಯದೊಳಗೆ ಹೋಗ್ತಾರೆ. ಈ ಮಾರೀಚ ಅವನಲ್ಲ, ಅವನು ಶ್ರೀರಾಮನ ಧ್ವನಿಲಿ ಏ ಲಕ್ಷ್ಮಣ, ಏ ಸೀತಾ ಅಂತ ಕೂಗ್ತಾನೆ. ಅದನ್ನ ಕೇಳಿ ಸೀತಾಮಾತೆ ತುಂಬಾ ಆತಂಕ ಆಗ್ತಾಳೆ. ಅವಳು ಒತ್ತಾಯದ ಮೇರೆಗೆ ಈ ಲಕ್ಷ್ಮಣ ಶ್ರೀರಾಮನ್ ಹುಡ್ಕಕ್ಕೆ ಹೋಗ್ತಾನೆ. ಅವಕಾಶ ಸಿಕ್ಕಿದ ತಕ್ಷಣ ಅವನ ನಿಜವಾದ ರೂಪನ ತೋರಿಸಿ ಸೀತಾಮಾತೆನ ಲಂಕೆ ಕಡೆ ಒತ್ಕೊಂಡು ಹೋಗ್ತಾನೆ. ಈ ಸೀತೆನ ಹುಡುಕ್ತಾ ರಾಮ ಲಕ್ಷ್ಮಣರು ಅರಣ್ಯ ಕಡೆ ಹೋಗ್ತಾರೆ. ಅವಾಗ ಸುಗ್ರೀವ ಪರಿಚಯ ಆಗ್ತಾನೆ. ಈ ಸುಗ್ರೀವಂಗೆ ಮೋಸ ಮಾಡಿದ್ದ ವಾಲಿನ ಶ್ರೀರಾಮಚಂದ್ರ ವಧೆ ಮಾಡ್ತಾನೆ, ಸಂಹಾರ ಮಾಡ್ತಾನೆ. ಶ್ರೀರಾಮ ಮತ್ತೆ ಸುಗ್ರೀವ ತುಂಬಾ ಆತ್ಮೀಯ ಸ್ನೇಹಿತರಾದ್ರು. ಸುಗ್ರೀವನ ಆದೇಶದಂತೆ ಸೀತಾಮಾತೆ ಹುಡ್ಕೋ ಜವಾಬ್ದಾರಿ ಹನುಮಂತನ್ ಕೊಟ್ರು. ತುಂಬಾ ಬಲ ಮತ್ತೆ ಧೈರ್ಯದಿಂದ 100 ಬೆಟ್ಟಗಳನ್ನ ದಾಟಿ ಹನುಮಂತ ಲಂಕೆಗೆ ಬರ್ತಾನೆ. ಅಲ್ಲೆಲ್ಲ ಹುಡುಕುದ್ಮೇಲೆ ಅಶೋಕವನದಲ್ಲಿ ಸೀತಾಮಾತೆನ ನೋಡ್ತಾನೆ. ಆಗ ಹನುಮಂತ ಸೀತಾಮಾತೆಗೆ ಧೈರ್ಯ ತುಂಬುತ್ತಾ ಈ ಮಾತುಗಳನ್ನ ಹೇಳ್ತಾನೆ. ಅಮ್ಮ, ನಾನು ಶ್ರೀರಾಮನ ದೂತ, ನಿಮ್ ಹುಡ್ಕಕ್ಕೆ ನೋಡಕ್ಕೆ ಇಲ್ಲಿ ಬಂದಿದ್ದೀನಿ. ರಾವಣನ ಸಂಹರಿಸಿ ನಿಮ್ಮನ್ನ ಕರ್ಕೊಂಡು ಹೋಗಕ್ಕೆ ಶೀಘ್ರದಲ್ಲೇ ಬರ್ತಾರೆ. ಈ ಶುಭ ಸಂದೇಶವನ್ನ ನಿಮ್ಗೆ ತಿಳಿಸಕ್ಕೆ ನಾನು ಬಂದಿದ್ದೀನಿ. ಅಲ್ಲೇ ಶ್ರೀರಾಮನ್ ಸಂದೇಶನ ಹನುಮಂತ ತಿಳಿಸ್ತಾ ಈ ಸೀತಾಮಾತೆ ಮನಸ್ಸಿನಲ್ಲಿ ಹೊಸ ಭರವಸೆನ ಮೂಡಿಸ್ತಾ ಹನುಮಂತ. ದುಃಖ ಕಡಿಮೆ ಇತ್ತು. ಶ್ರೀರಾಮಚಂದ್ರ ನಿಮ್ಮನ್ನ ರಕ್ಷಿಸಕ್ಕೆ ಖಂಡಿತವಾಗ್ಲೂ ಬರ್ತಾರೆ ಅಂತ ನಂಬಿಕೆಯನ್ನ ಇನ್ನೂ ಬಲಪಡಿಸ್ತಾ